ಡೇಟ್ದು ಆಕ್ಚುಲಿ ಅದೇನ್ ದೃಷ್ಟಿ ಬಿತ್ತೋ ಏನ್ ಬಿತ್ತೋ ಗೊತ್ತಿಲ್ಲ, ಮುಂದಕ್ಕೆ ಹೋಗಿದೆ. ಇದಿರುತ್ತಲ್ಲ ಚಿಕ್ಕದಾಗಿ ಯೂಶಲಿ. ಸೊ ಸರ್ ಹೇಳಿ, ಫಸ್ಟ್ ನಾವೆಲ್ಲ ಆಡಿಯನ್ಸ್ ಎಲ್ಲ ಸಿನಿಮಾ ನೋಡೋಕೆ ಮುಂಚೆ ಸ್ಪೆಷಲ್ ಶೋ ನಿಮ್ಮ ಪತ್ನಿ ಕಡೆಯಿಂದ ಶಿ ಇಸ್ ವೆಲ್ ಪತ್ನಿ, ಐ ಮೀನ್ ಭಾವಿ ಪತ್ನಿ. ತುಂಬಾ ಚೆನ್ನಾಗಿತ್ತು ಸಿನಿಮಾ. ಇಟ್ಸ್ ಫ್ಯಾಮಿಲಿ ಎಂಟರ್ಟೈನರ್. ಒಂದು 3 ಜನದ ಮಧ್ಯೆ ನಡೆಯುವಂತ ಕತೆ ಇಟ್ಕೊಂಡು ಮಾಡೋದು ತುಂಬಾನೇ ಕಷ್ಟ. ಎಲ್ಲ ಒಂದು ಯಾರೋ ಇನ್ನೊಬ್ರು ಆರ್ಟಿಸ್ಟ್ ಬರ್ತಾರೆ, ಮತ್ತೊಬ್ರು ಬರ್ತಾರೆ, ಇನ್ನೇನೋ ಟ್ವಿಸ್ಟ್ ಗಳು ಕೊಡಕ್ಕೆ ಟ್ರೈ ಮಾಡ್ತಾರೆ. ಬಟ್ ಕ್ಲೀನ್ ಸ್ಲೇಟ್ ತರ ಶುರುವಿಂದ ಕೊನೆವರೆಗೂ ಒಂದು ಟಾಪಿಕ್ ನ ನೀಟಾಗಿ ಇಟ್ಕೊಂಡು ಅದರಲ್ಲೂ ಎಮೋಷನ್ಸ್ ನ ಕ್ಯಾರಿ ಮಾಡಿ ಕಾಮಿಡಿ ಕ್ಯಾರಿ ಮಾಡೋದು ಸ್ವಲ್ಪ ಕಷ್ಟ ಇದೆ. ಅಂಡ್ ಐ ಆಮ್ ಅ ಬಿಗ್ ಫ್ಯಾನ್ ಆಫ್ ಹರ್ ಆಕ್ಚುಲಿ. ಎಂತ ಒಳ್ಳೆ ಅದ್ಭುತವಾದ ನಟನೆ. ಅದು ಎಮೋಷನಲ್ ಆಗಿರ್ಲಿ ಅಥವಾ ಒಂದು ಫನ್ ಆಗಿರ್ಲಿ ಅಥವಾ ಸೀರಿಯಸ್ ಆಗಿರ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅಂಡ್ ಅವ್ರು ಮುಂದೆ ಇದಾರೆ ಅಂತ ನಾನು ಈ ಮಾತು ಹೇಳ್ತಾ ಇಲ್ಲ. ನಾನು ಸುಮಾರು ವರ್ಷಗಳಿಂದ ಅವ್ರಿಗೆ ಹೆಂಗ್ ಪರಿಚಯ ಆದ್ರೂ ಅವಾಗಿಂದನೂ ಹೇಳ್ತಾ ಬಂದಿದ್ದೀನಿ. ಶಿ ಇಸ್ ಅ ವಂಡರ್ಫುಲ್ ಆಕ್ಟರ್. ಅಂಡ್ ತುಂಬಾ ಸಿನಿಮಾ ತುಂಬಾ ಚೆನ್ನಾಗಿದೆ. ದಯವಿಟ್ಟು ಎಲ್ಲರೂ 3ನೇ ತಾರೀಕು ರಿಲೀಸ್ ಆಗ್ತಿದೆ, ಆಲ್ ಓವರ್ ಕರ್ನಾಟಕ ರಿಲೀಸ್ ಆಗ್ತಿದೆ. ಮರೀದೆ ಥಿಯೇಟರ್ಗೆ ಹೋಗಿ ನೋಡಿ. ನೋಡಿದಂತ ಮೊದಲನೇ ಸಿನಿಮಾ ಯಾವುದು ಮತ್ತೆ ಇವತ್ತು ನೋಡಿರೋದು? ನಾವಿಬ್ರು ಮೊದಲು ಅಷ್ಟು ಸಿನಿಮಾಗೆಲ್ಲ ಹೋಗಿಲ್ಲ. ಫಸ್ಟ್ ನೋಡಿ ಸಿನಿಮಾಗಳಿಗೆ ಹೋಗಿದೀವಿ, ನೆನಪಿಲ್ಲ. ಇವತ್ತು ಸಿನಿಮಾ ನೋಡಿದ್ರೆ ಖುಷಿ ಕೊಡುತ್ತೆ, ತುಂಬಾನೇ ಖುಷಿ ಕೊಡ್ತು. ಅಂಡ್ ಅದ್ರಲ್ಲೂ ಅವ್ರು ಮಾಡಿರೋ ಸಿನಿಮಾ ಅವ್ರ ಜೊತೆಗೆ ಕುತ್ಕೊಂಡು ನೋಡೋದಿದೆಯಲ್ಲ, ಅದು ಇನ್ನೊಂದು ಮಜಾ. ನಾ ಮಾಡಿರೋ ಸಿನಿಮಾನ ನಮ್ಮ ಪಾರ್ಟ್ನರ್ ಒಬ್ರು ಪಕ್ಕದಲ್ಲಿ ಬಂದು ಕುತ್ಕೊಂಡು ನೋಡ್ತಾರೆ ಅಂದ್ರೆ ಅದು ತುಂಬಾ ಖುಷಿ ಕೊಡುತ್ತೆ. ಇವ್ರಿಗೆ ಎಷ್ಟು ಖುಷಿ ಆಯ್ತು ನನಗಂತೂ ಗೊತ್ತಿಲ್ಲ, ನೀವೇ ಕೇಳಬೇಕು. ಬಟ್ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗಿದೆ. ನನಗೆ ತುಂಬಾನೇ ಖುಷಿ ಇದೆ ಇವ್ರು ಬಂದ್ಬಿಟ್ಟು ಸಿನಿಮಾ ಎಲ್ಲ ನೋಡಿದ್ದು. ಅಂಡ್ ಇವಾಗ ರಿವ್ಯೂ ಕೊಡ್ತಿರೋದಂತೂ ಇನ್ನೂ ಖುಷಿ ಕೊಡ್ತದೆ. ಇವ್ರಿಗೆ ಆಕ್ಚುಲಿ ಇವತ್ತು ಬ್ಯುಸಿ ಇದ್ರು, ಬರಕ್ ಆಗಲ್ಲ ಅಂತ ಹೇಳಿದ್ರು. ಬಟ್ ತುಂಬಾ ಸರ್ಪ್ರೈಸ್ ಗಳು ಕೊಡ್ತೀವಿ ನಾವು ಆವಾಗ. ಹೌದು, ಬಂದು ಇವತ್ತು ಫಸ್ಟ್ ಶೋ ಅಂದ್ರೆ ಪ್ರೀಮಿಯರ್ ಶೋ ನೋಡ್ಕೊಂಡು ಒಳ್ಳೆ ರಿವ್ಯೂ ಕೊಟ್ಟಿದ್ದಾರೆ. ತುಂಬಾ ಖುಷಿ ಆಗ್ತದೆ. ಯು ಹ್ಯಾವ್ ಡನ್ ಅ ಗ್ರೇಟ್ ಜಾಬ್. ಎಂಡ್ ಅಲ್ಲಿ ನಾನು ಆಕ್ಚುಲಿ ಕ್ಯಾಪ್ಚರ್ ಮಾಡಿದೆ. ಎಮೋಷನಲ್ ಆಗಿದೆ ಆಕ್ಚುಲಿ, ಪರ್ಟಿಕ್ಯುಲರ್ ನೀವು ಫ್ರೆಂಡ್ಸ್ನ ಇದ್ದಾಗ. ಅದು ನಾನ್ ಪೂರ್ತಿ ಸಿನಿಮಾ ನೋಡಿಲ್ಲ, ಇವತ್ತೇ ನೋಡ್ತಿರೋದು. ಸೊ ಒಂದ್ ಸ್ಟ್ರೆಚ್ ಅಲ್ಲಿ ಕಂಪ್ಲೀಟ್ ಸಿನಿಮಾ ನೋಡ್ಮೇಲೆ ಅದು ಇಮೋಷನ್ ಹಾಗೆ ಕ್ಯಾರಿ ಆಗಿತ್ತು. ಅವಾಗ ನೀವು ಬಂದ್ರಿ. ಬಟ್ ಆನೆಸ್ಟ್ಲಿ ತುಂಬಾ ಚೆನ್ನಾಗಿದೆ. ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ. ಯಾವುದೇ ರೀತಿ ಎಕ್ಸ್ಟ್ರಾ ಮಸಾಲೆಗಳು, ಆಡಂಬರ ಅದೆಲ್ಲ ಏನೂ ಇಲ್ಲ. ಕ್ಲೀನ್ ಆಗಿ ಒಂದು ಮೈಲ್ಡ್ ಆಗಿ ನಡ್ಕೊಂಡು ಹೋಗುವಂತ ಒಂದು ಸ್ಟೋರಿ. ಸೊ ಎಲ್ಲರೂ ದಯವಿಟ್ಟು ಥಿಯೇಟರ್ನ ವಿಸಿಟ್ ಮಾಡಿ ಈ ಸಿನಿಮಾನ ನೋಡಿ. ಸಿನಿಮಾ ನೋಡಿದ್ಮೇಲೆ ನೀವಿಬ್ರು ಕಾಂಬಿನೇಷನ್ ಅಲ್ಲಿ ಯಾವಾಗ ಸಿನಿಮಾ ಮಾಡ್ಬೇಕು ಅಂತ ಅನಿಸ್ತು? ಥಾಟ್ ಇದೆಯಾ ಸರ್? ಥಾಟ್ ಖಂಡಿತ ಇದೆ. ನನಗೆ ಇಬ್ರು ಆಕ್ಚುಲಿ ಡಿಸ್ಕಸ್ ಮಾಡಿದೀವಿ ಇದ್ರ ಬಗ್ಗೆ. ಥಾಟ್ ಖಂಡಿತ ಇದೆ. ನನಗೂ ರೈಟಿಂಗ್ ಅಲ್ಲಿ, ಡೈರೆಕ್ಷನ್ ತುಂಬಾ ಇಂಟ್ರೆಸ್ಟ್ ಇರೋದ್ರಿಂದ ಸ್ವಂತ ಕಥೆಗಳು ಇದಾವೆ. ಅಥವಾ ಯಾವ್ದಾದ್ರು ಅಪ್ರೋಚ್ ಬಂತು, ಆಪರ್ಚುನಿಟಿ ಅಂದ್ರೆ ವಿಲ್ ಡೆಫಿನೆಟ್ಲಿ ಮೇಕ್ ಯೂಸ್ ಆಫ್ ಇಟ್. ಡೇಟ್ ಹಾಕ್ಸಿದ್ರಾ ಮದ್ವೆದು ಯಾವಾಗ? ಡೇಟ್ದು ಆಕ್ಚುಲಿ ಅದೇನ್ ದೃಷ್ಟಿ ಬಿತ್ತೋ ಏನ್ ಬಿತ್ತೋ ಗೊತ್ತಿಲ್ಲ, ಮುಂದಕ್ಕೆ ಹೋಗಿದೆ. ಆಕ್ಚುಲಿ ಇವಾಗ ಶಾರ್ಟ್ ಟೈಮ್ ಇದೆ. ಇವಾಗ ಅದೊಂದಷ್ಟು ಏನದು ಸ್ವಲ್ಪ ಮುಂದೆ ಏನದು ಮಾಸ, ಅಧಿಕ ಮಾಸಗಳದೇನೋ 4 ವರ್ಷಕ್ಕೊಂದ್ಸಲ ಬಂದಿದ್ಯಂತೆ. ಜ್ಯೇಷ್ಠ, ಇಬ್ರು ದೊಡ್ಡ ಮಕ್ಳು ಮದುವೆ ಆಗಂಗಿಲ್ಲ, ಅದೊಂದು. ನೆಕ್ಸ್ಟ್ ಆಷಾಢ ಅಂತೆ, ಶ್ರಾವಣ ಅಂತೆ. ಇವನ್ನೆಲ್ಲ ಕಳ್ಕೊಂಡೆ ನಾವು ನೆಕ್ಸ್ಟ್ ಆಗ್ಬೇಕು. ಸೊ ಡೇಟ್ ಮುಂದಕ್ಕೆ ಹೋಗಿದೆ. ಥ್ಯಾಂಕ್ ಯು.